ನವರಾತ್ರಿ ಉತ್ಸವದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ತುಳಜಾಪುರದ ಪ್ರಸಿದ್ಧ ತುಳಜಾ ಭವಾನಿ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಿರುವ ಭಕ್ತಾದಿಗಳಿಗೆ ಬೃಹತ್ ಪ್ರಮಾಣದ ಹಣ್ಣು ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಖ್ಯಾತ ಉದ್ಯಮಿ ಸಂಜೀವ್ ಕುಮಾರ್ ತೂಗಾರ್ ತಿಳಿಸಿದರು. ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ, ಬೀದರ್, ತೆಲಂಗಾಣ ಸೇರಿದಂತೆ ಹಲವು ಕಡೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ತುಳಜಾಪುರಕ್ಕೆ ಆಗಮಿಸುತ್ತಿದ್ದಾರೆ. ಪಾದಯಾತ್ರಾರ್ಥಿಗಳಿಗಾಗಿ ಪ್ರಿನ್ಸ್ ಒನ್ ಗ್ರೂಪ್ ವತಿಯಿಂದ ಮಾರ್ಗ ಮಧ್ಯದಲ್ಲಿ ನಳದುರ್ಗದ ಹತ್ತಿರ ಹಣ್ಣು ವಿತರಣೆ ಮಾಡಲಾಗುತ್ತಿದೆ. ಸುಮಾರು 30 ಟನ್ ಹಣ್ಣು ವಿತರಣೆ ಮಾಡಲಾಗುತ್ತಿದ್ದು, ಅಕ್ಟೋಬರ್ 15, 16 ಹಾಗೂ 17ರಂದು 3 ದಿನಗಳ ಕಾಲ ನಿರಂತರ ಹಣ್ಣು ವಿತರಣೆ ಕಾರ್ಯಕ್ರಮ ಜರುಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗಿರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಫ್ರೂಟ್ ಯಾಕೆ ಇಟ್ಟಿನಂತಂದ್ರೆ ಎಲ್ಲರಿಗೆ ರನ್ನಿಂಗ್ದಾಗೆ ಒಂದು ಅವರಿಗೆ ಹೊಟ್ಟಿಗೆ ಟೈಮ್ ಇಲ್ದಂಗೆ ತಿನ್ಬೇಕಂತಂದಕ್ಕೆ ಫ್ರೂಟೇ ಇಟ್ಟಿನಿ ಸರ್. ನಾವು ಊಟ ಇಟ್ಟಿಲ್ಲ. ಎಲ್ಲರಿಗೆ ಬಾಳೆಹಣ್ಣು, ಸೇಬು, ಸಂತ್ರ ಮತ್ತು ನೀರು, ಬಿಸ್ಲರಿ ಬಾಟಲ್ನು ಇಟ್ಟೀನಿ. ರನ್ನಿಂಗ್ದಾಗೆ ಇಟ್ಟಿನಿ ಸರ್. ಅವರಿಗೆ ಅನುಕೂಲ ಆಗೋ ಪ್ರಕಾರ ನಾವು ಫ್ರೂಟು ಅಲ್ಲೇ ಯಾಕೆ ಪ್ಲೇಸ್ ಚೂಸ್ ಮಾಡೋದಂದ್ರೆ ಸರ್, ನಾನು ಎಲ್ಲ ಡಿಸ್ಟ್ರಿಕ್ಟ್ ಜನ ಅಲ್ಲೇ ಬಂದು ಒಕ್ಕಟ್ಟಾಯ್ತಂತಕ್ಕೆ ಅದೇ ಪ್ಲೇಸ್ ಚೂಸ್ ಮಾಡಿ ಸೆಂಟ್ರ್ ಪ್ಲೇಸ್ ಆಯ್ತಂತ ಅಲ್ಲಿ ಇಟ್ಟಿನಿ ಸರ್. ಈ ಪ್ರೋಗ್ರಾಮ್ ಇಟ್ಕೊಂಡು ಸರ್ ಒಂದು ಲಾರಿ ಲೋಡ್ ಮಾಡಿಸಿನಿ ಸರ್. ಅದು ಇರಬೇಕು ಸರ್, ಒಂದು 30 ಟನ್ ಎಲ್ಲ ಲೋಡು ವೇಟಿಂಗ್ ಹಿಸಾಬಲಿಂದ ವೇಟ್ ಮಾಡಿದ್ರೆ ಒಂದು 30 ಟನ್ ಅಬೋನೇ ಇರ್ಬೋದು. ಕೆಳಗೇನಿಲ್ಲ ಸರ್. 2 ಲಾರಿ ಅವಂತೀವಿ, ಒಂದು ವಾಟರ್ ಬಾಟಲ್ ಲಾರಿ ಬಿ ಅದ ಸರ್. ಅದ್ರಲ್ಲಿ ಸರ್ ಮೊದಲು ಲಾಕ್ಡೌನ್ ಬಿಫೋರು 2 ವರ್ಷ ಮಾಡೀನಿ ಸರ್. 18, 19ರಾಗೂ 2 ವರ್ಷ ಕಂಟಿನ್ಯೂ ಮಾಡೀನಿ ಸರ್. ಈಗ 2 ವರ್ಷ ನಡ್ಬರ್ಕ್ ಕರೋನಾಲಿಂದ ಜರ ಬಿಸ್ನೆಸ್ ಲಾಸ್ ಆಗಿ ಮಾಡಲಿಲ್ಲ ಸರ್. ಈ ಸರ್ತಿ ಮತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸರ್ ತಾಯಿ ಹೆಸರು ಮೇಲೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸೇವೆ ಮಾಡ್ತಾರೆ. ಹೌದು ಸರ್. ದೊಡ್ಡ ಪ್ರಮಾಣ ಸೇವೆ ಮಾಡೋಕ್ಕೆ ಸರ್ ತಾಯಿ ಆಶೀರ್ವಾದದಿಂದ ಒಂದು ಸಣ್ಣ ಹೇಳ್ತೀನಿ, ಒಂದು ನನ್ನ ಜೀವನದಾಗ ಆಗಿದಂಥ ಘಟನೆ ಹೇಳ್ತೀನಿ ನಿಮಗೆ. 2007ರಲ್ಲಿ ಸರ್ ನಾನು ಪಾದಯಾತ್ರೆಗೆ ನಡ್ಕೋತ ಹೋಗಿದ್ದೆ ಸರ್. ಆ ಟೈಮ್ನಾಗ ನಾ ಏನಂತ ತಾಯಿಗೆ ಒಂದು ಬೇಡ್ಕೊಂಡೆ ಅಂತಂದ್ರೆ, ಹಾದ್ಯಾಗ ಎಲ್ಲ ತಲ್ಲಿ ಎಲ್ಲರೂ ಊಟ ಕೊಡ್ತಾಯಿದ್ರಿ ಸರ್, ಅನ್ನದಾನ ಮಾಡ್ತಾಯಿದ್ರು. ನಾ ಏನಂತ ತಾಯಿಗೆ ಆಶೀರ್ವಾದ ಬೇಡ್ಕೊಂಡಂದ್ರೆ, ತಾಯಿ ನನ್ನ ಜೀವನದಾಗ ನನಗೆ ಒಳ್ಳೆ ಒಂದು ಆಶೀರ್ವಾದ ಮಾಡು. ಇಷ್ಟು ದೊಡ್ಡ ಪ್ರಮಾಣದಾಗ ಅಂತೂ ನಾ ಮಾಡ್ತೀನೋ ಮಾಡಲ್ಲ ಗೊತ್ತಿಲ್ಲ, ಒಂದು 4 ಜನಕ್ಕೆ ನಿನ್ನ ಭಕ್ತರಿಗೆ ನಾ ಅನ್ನದಾನ ಮಾಡೋಂಥ ಶಕ್ತಿ ಕೊಡು ನನಗೆ ಅಂತಕ್ಕೆ ನಾ ಬೇಡ್ಕೊಂಡೆ ಸರ್. ಅದೇ ತಾಯಿ ಶಕ್ತಿ 10 ವರ್ಷದಾಗ ಮುಂದೆ 2018ದಲ್ಲಿ ಸರ್ ದೊಡ್ಡ ಪ್ರಮಾಣದಾಗೆ ಆಶೀರ್ವಾದ ಮಾಡಿದಾಗ ದೊಡ್ಡ ಪ್ರಮಾಣದಾಗೆ ಈ ಪ್ರೋಗ್ರಾಮ್ ಮಾಡೀನಿ ಸರ್. ಅದು ಒಂದು ನನ್ನ ಮನಸ್ಸಿನಾಗಿತ್ತು, ಮಾಡಲೇಬೇಕಂತಕ್ಕೆ ಅದು ಮುಟ್ಸಿನಿ ಸರ್. ನಾ ತಾಯಿ ನನಗೆ ಕೊಟ್ಟಿನ ಹೊಳ್ಳಿಕೆ ಅದು ನಾ ಮುಟ್ಸಿನಿ ಸರ್ 10 ವರ್ಷದಾಗ ಸರ್. ನಾ ಇಷ್ಟು ನಂಬ್ಕೊಂಡು ಬಂದೀನಿ ಸರ್. ಬೇರೆ ಅಂತ ತಾಯಿ ಆಶೀರ್ವಾದ ಅದನ್ನು ಏನು ಅವ್ರು ಬೇಡ್ಕೋತಾರೋ ಅವ್ರು ಬೇಡದಲ್ಲಿ ಏನು ಕಮ್ಮಿ ಇರ್ತದೆ ಸರ್, ಕೊಡಲಿಲ್ಲ. ಬಟ್ ನನಗಂತೂ ತಾಯಿ ನಾ ಹೋದ ವರ್ಷ ಏನಂತ ಬೇಡ್ಕೊಂಡೆ ಅಂದರೆ, ಕರೋನಾ ಬಂದು ಲಾಕ್ಡೌನ್ದಾಗ ಎಲ್ಲ ಸುಮಾರು ಬಿಸ್ನೆಸ್ ನನ್ನ ಲಾಸ್ ಆಗೈತೆ. ತಾಯಿ ಈ ವರ್ಷ ಒಂದು ಒಳ್ಳೆ ಬಿಸ್ನೆಸ್ ನಡ್ಕೊಂಡು ಹೋಗಲಿ, ನಂಗೆ ಬಂದಿನ ಲಾಭದಲ್ಲಿ 50% ನಿನಗೆ ಡೊನೇಟ್ ಮಾಡ್ತೀನಿ ಎಲ್ಲ ನಿನ್ನ ಭಕ್ತರಿಗೆ ಅಂತ ನಾ ಬೇಡ್ಕೊಂಡಿ ಸರ್. ನನಗೆ ಈ ವರ್ಷ ಪ್ರಾಫಿಟ್ ಆಗಿಂದಾಗಿ 50% ನಾ ಅಲ್ಲಿ ಖರ್ಚು ಮಾಡ್ತೀನಿ ಸರ್. 5 ದಿವಸ ಪ್ರೋಗ್ರಾಮ್ದಾಗ ನನಗೆ 20 ಸರ್ 30 lakhs ತನಕ ಖರ್ಚು ಆಗ್ಲತ್ತದ. ನನಗೆ ಈ ವರ್ಷ ಆಗಿಂದ ಇನ್ಕಮ್ 60 lakhsದಾಗ 50% ಪೂರ ಡೊನೇಟ್ ನಾ ಅಲ್ಲಿ ಮಾಡ್ತಾಯಿದ್ದೀನಿ ಸರ್. ಲಾಕ್ಡೌನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜನಸೇವೆ ಮಾಡಿದ್ದೀನಿ ಮತ್ತು ಈಗ ಮುಂದೇನೋ ರಾಜಕೀಯ ಸಾಮಾನ್ಯವಾಗಿ ಜನಸೇವೆ ಮಾಡಲು ರಾಜಕೀಯಕ್ಕೆ ಬರ್ತಾನೆ ಇರ್ತಾರೆ. ನಿಮ್ದೇನಾದ್ರು ಉದ್ದೇಶ ಸರ್? ನನ್ನ ಜೀವನದಾಗ ನಾ ಯಾವಾಗಲೂ ರಾಜಕೀಯ ನಾಯಕ ಆಗಬೇಕು, ರಾಜಕೀಯ ನಾಯಕ ಆಗಿ ಎಲ್ಲ ಜನಗಳಿಗೆ ಸೇವೆ ಮಾಡಬೇಕಂತ ನಾ ಯಾವಾಗಲೂ ಅನ್ಕೊಂಡಿಲ್ಲ ಸರ್. ಅದೆಲ್ಲ ಸುಳ್ಳು. ಇನ್ನೊಂದು 2ನೇ ಮಾತು ಏನಂದ್ರೆ ಸರ್, ನನಗೆ ಪ್ರೆಸ್ ಮೀಟಿಂಗ್ದಾಗೂ ಈ ಥರ ಹೇಳ್ಕೊಂಬ ಅಂತ ಇಷ್ಟ ಇರಲಿಲ್ಲ ಸರ್. ಬಟ್ ಒಂದು ಜನಗಳಿಗೆ ಒಳ್ಳೆಯ ಕಾರ್ಯಕ್ರಮ ಮಾಡತ್ತೀನಿ, ಜರ 4 ಮಂದಿಗೆ ಗೊತ್ತಾಗಲಿ ಅಂತ ನಮ್ಮ ಅಣ್ಣ ತಮ್ಮರು ಎಲ್ಲರೂ ಹೇಳೋದ್ರಿಂದ ಒಂದು ಸಂಘು ಹೇಳಿದ ಥರ ನಾವು ಈ ಪ್ರೆಸ್ ಮೀಟಿಂಗ್ ಇಟ್ಕೊಂಡು ಸರ್. ನನಗೆ ಯಾವುದೇ ರಾಜಕೀಯ ನಾಯಕ ಇಷ್ಟೆಲ್ಲ, ನಾ ಯಾವ ರಾಜಕೀಯ ನಾಯಕದ ಕೂಡ ನಾ ಹೋಗಿಲ್ಲ ಸರ್. ನಾ ಎಲ್ಲ ನಾಯಕಗಳಿಗೆ ಸಪೋರ್ಟ್ ಮಾಡೀನಿ ಸರ್, ಎಲ್ಲರಿಗೆ ಸಪೋರ್ಟ್ ಮಾಡಿ ಓಟ್ ಹಾಕ್ಸೀನಿ ಸರ್, ಎಲ್ಲರಿಗೆ ಗೆದ್ದಿಸ್ತೀನಿ ಸರ್. ಬಟ್ ನಾ ಎಂದು ನಾಯಕ ಆಗಬೇಕು, ನಾ ಯಾಕೆ ರಾಜಕೀಯ ನಾಯಕದಾಗ ಹೋಗಬೇಕು, ನಾ ಪಾಲಿಟಿಕ್ಸನ್ನಾಗಿ ಲೀಡರ್ ಆಗಬೇಕಂತೂ ನಾ ಯಾವಾಗಲೂ ಬೇಡ್ಕೊಂಡಿಲ್ಲ ಸರ್. ನಾ ಸಾಧಾರಣ ಮನುಷ್ಯನಾಗಿ ಬಿಸ್ನೆಸ್ ಮಾಡ್ಕೋತಾನೆ, ಎಲ್ಲರದ್ದು ಸೇವೆ ಮಾಡ್ಕೋತಾ, ಎಲ್ಲರಿಗೆ ಹೆಲ್ಪ್ ಮಾಡ್ಕೋತಾ ಅಂತ ಇರಬೇಕಂತ ನನ್ನ ಮನಸ್ಸಿನಾಗ ನಾ ಇದೇ ನಿರ್ಧಾರ ಅದ ಸರ್. ನಾ ಯಾವಾಗಲೂ ರಾಜಕೀಯ ನಾಯಕ ಆಗಬೇಕಂತ ಅನ್ಕೊಂಡಿದ್ದೀನಿ ಸರ್. ಸರ್ ನಾವು ಸರ್ ಒಂದು ನಮ್ಮ ಜಿಲ್ಲಾ ನಮ್ಮ ತಾಲೂಕದಲ್ಲಿ
MLA ಮತ್ತು ನಮ್ಮ ಫ್ರೆಂಡ್ಸ್ ಬಿಸ್ನೆಸ್ದವರಿಗೆ ಎಲ್ಲರಿಗೆ ಇನ್ವೆಂಟ್ ಕೊಟ್ಟಿವಿ ಸರ್ ಬರಬೇಕಲ್ಲಂತ. 1,000 ಜನ ನಮಗೋಸ್ಕರ ಬರೋರಿಗೆ ನಾವು ಊಟನೂ ಇಟ್ಕೊಂಡಿವಿ ಸರ್. ಇನ್ನೊಂದು 2-3 ಸಣ್ಣ ಪುಟ್ಟ ಕಾರ್ಯಕ್ರಮ ಸರ್. ಮತ್ತು ಎಂಟರ್ಟೈನ್ಮೆಂಟ್ ಆರ್ಕೆಸ್ಟ್ರಾ ಇಟ್ಕೊಂಡಿವಿ ಸರ್. ಭಕ್ತ ಜಾಸ್ತಿ ಟೈಟ್ ಆದವ್ರಿಗೆ ಸ್ವಲ್ಪ ಜಸ್ಟ್ ಅವ್ರಿಗೆ ಏನೋ ಒಂದು 5 ನಿಮಿಷ ನಂಬಲ್ಲಿ ಕುಂತೀರ ಅಂತಂದರೆ ಅವರಿಗೆ ಎಂಟರ್ಟೈನ್ಮೆಂಟ್ ಆಗ್ಲಂತಕ್ಕೆ ಒಂದು ಗೀತೆ ಇಟ್ಕೊಂಡಿವಿ ಸರ್ ನಾವು. ಮತ್ತು ಹಾಗೆ ಬರೋರಿಗೆ ಏನಾರ ಮೆಡಿಸಿನ್ ಬೇಕು, ಏನಾರ ಕಾಲು ನೋವು ಅಂದರೆ ಅದನ್ನು ಇಟ್ಕೊಂಡಿವಿ ಸರ್. ಸರ್ ಪ್ರತಿ ವರ್ಷ ಏನು ಯಾವಾಗಲೂ ಏನು ಅನ್ನಿಸ್ತದೆ ಸರ್, ನಾವೇ ಕ್ವಾಂಟಿಟಿ ತಂದಿರ್ತೀವಲ್ಲ ಸರ್, ಜನಕ್ಕೆ ನೋಡಿ ನಮ್ಗೆ ಏನು ಅನಿಸಿರ್ತದೆ, ಈ ಹಣ್ಣುಗಳು ಬರೀ ನಾವು ಇವತ್ತು ಒಂದಿನನೇ ಹಂಚಬಹುದು. ದಸರಾ ಹಾಗೂ ದೀಪಾವಳಿ, ಮದುವೆ ಸಮಾರಂಭ ಸೇರಿದಂತೆ ಶುಭ ಕಾರ್ಯಕ್ಕೆ ಹೊಸ ಡಿಸೈನ್ಸ್ ಇರುವ ಬಟ್ಟೆ ಖರೀದಿ ಮಾಡೋದು ಇದೆಯಾ? ಹಾಗಾದ್ರೆ ಮತ್ತ್ಯಾಕೆ ತಡ? ಕಲಬುರಗಿಯ ಖೂಬಾ ಪ್ಲಾಟ್ ನಲ್ಲಿರುವ ಹೊಸದಾಗಿ ಆರಂಭ ಆಗಿರುವ ದೇವಾನಂದ್ ವೆಸ್ಟ್ಮೆಂಟ್ ಬಟ್ಟೆ ಶೋರೂಮ್ಗೆ ಬನ್ನಿ. ಇಲ್ಲಿ ಲೆಹೆಂಗಾ, ಕ್ರೂಪ್ ಟಾಪ್, ಗೌನ್, ಪ್ಲಾಜೋ, ಜಾಕೆಟ್, ಡ್ರೆಸ್ ಮೆಟೀರಿಯಲ್, ರೆಡಿಮೇಡ್ ಡ್ರೆಸ್ಸಸ್, ಟಾಪ್ಸ್, ಕ್ವಾಡ್ ಸೆಟ್, ಹೊಸ ಡಿಸೈನರ್ ಉಳ್ಳ ರೆಡಿಮೇಡ್ ಸ್ಯಾರಿ ಸೇರಿದಂತೆ ಅನೇಕ ಹೊಸ ಡಿಸೈನರ್ ಉಳ್ಳ ಬಟ್ಟೆಗಳು ಇಲ್ಲಿ ಉತ್ತಮ ಡಿಸ್ಕೌಂಟ್ ನಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಇಂದೇ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಭೇಟಿ ನೀಡಿ ಖೂಬಾ ಪ್ಲಾಟ್ ನಲ್ಲಿರುವ ದೇವಾನಂದ್ ವೆಸ್ಟ್ಮೆಂಟ್ಗೆ ರಿಯಾಯಿತಿ ದರದಲ್ಲಿ ಬಟ್ಟೆ ಖರೀದಿ ಮಾಡಿಕೊಂಡು ಹೋಗಿ. ಹೆಚ್ಚಿನ ಮಾಹಿತಿಗಾಗಿ ದೇವಾನಂದ್ ವೆಸ್ಟ್ಮೆಂಟ್, ಖೂಬಾ ಕಾಂಪ್ಲೆಕ್ಸ್, ಲಹೋಟಿ ಪೆಟ್ರೋಲ್ ಬಂಕ್ ಎದುರುಗಡೆಗೆ, HCG ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ, ಖೂಬಾ ಪ್ಲಾಟ್, ಕಲಬುರಗಿ. ಫೋನ್ ನಂಬರ್ 9535837777 ಮತ್ತು 9535834444.